ನಮಸ್ಕಾರ ದೇವ್ರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತೊಂದು ಟಾಪಿಕ್ ಏನಪ್ಪ ಅಂದರೆ ಟೆಕ್ನಿಕಲಿ ಮಾತಾಡ್ತಾ ಹೋಗೋಣ. ಸೊ ನಾವು ಟೆಕ್ನಿಕಲ್ ಬೇಸ್ ಇರೋದ್ರಿಂದ ಟೆಕ್ನಿಕಲಿ ಬಗ್ಗೆನೇ ಇನ್ಮೇಲೆ ಇನ್ಫಾರ್ಮೇಷನ್ ಕೊಡ್ತಾ ಟೆಕ್ನಿಕಲಿ ಬಗ್ಗೆನೇ ಹೇಳ್ತೀನಿ. ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ MCB ಅಂದರೆ ಏನು, MCCB ಅಂದ್ರೇನು, ಅವೇಡಿಕೆ ಇರೋ ಕಂಪ್ಯಾರಿಸನ್ ಏನು, ಸೊ ಅದು ರೇಟಿಂಗ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಇವಾಗ ಇದು ಟಾಪಿಕ್ ಬಂದ್ಬಿಟ್ಟದೆ ಆಲ್ಮೋಸ್ಟ್ MND ಟೆಕ್ನಿಷಿಯನ್ಗಳಿಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇಂಟರ್ವ್ಯೂಗಳಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಎಲ್ಲರ ಟೆಕ್ನಿಕಲಿ ಇಂಟರ್ವ್ಯೂಗೆ ಹೋಯ್ತು ಅಂದರೆ, ಇಲ್ಲ ಸೂಪರ್ವೈಸರ್ಗೆ ಇಂಟರ್ವ್ಯೂಗೆ ಹೋಯ್ತು ಅಂದರೆ, ಜನರಲಾಗಿ ಸೂಪರ್ವೈಸರಲ್ಲಿ ಆಲ್ಮೋಸ್ಟ್ ಹೇಳೋದಿಲ್ಲ, ಟೆಕ್ನಿಷಿಯನ್ಗಳಿಗೇ ಇದು ಯೂಸ್ಫುಲ್ ಆಗಿರೋದು ತುಂಬ. ಸೊ ಬನ್ನಿ ಅದರ ಕಂಪ್ಯಾರಿಸನ್ನ ಅದು MCCBಗೆ ಇರೋ ಡಿಫ್ರೆನ್ಷನ್ಗಳೇನು ಅಂತ ನೋಡ್ತಾ ಹೋಗೋಣ. MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಮತ್ತು MCCB ಅಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್. ಸೊ ಇದು MCB ಬಂದ್ಬಿಟ್ಟಿದೆ 2 amps ಇಂದ ರೇಟಿಂಗ್ ಅದರ ಆ್ಯಮ್ಸ್ ಬಂದ್ಬಿಟ್ಟು 2 amps to 63 amps ವರೆಗೂ ಕೆಪಾಸಿಟಿ ಇರುತ್ತೆ. ಯಾವುದರಲ್ಲಿ MCBಲಿ. MCCBಲಿ ಏನು ಅಂದರೆ 63 amps ಇಂದ 630 amps ವರೆಗೂ ಕೆಪಾಸಿಟಿ ಇರುತ್ತೆ, ಅದು ಆ್ಯಮ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಅದರಿಂದ ಬಂದ್ಬಿಟ್ಟಿದೆ ಇದು ಬಂದು ಯಾವುದೋ MCBಲಿ ಯಾವುದೇ ಥರದ ಸೆಟ್ ಪಾಯಿಂಟ್ ಅಡ್ಜಸ್ಟ್ ಮಾಡೋ ಇದಿರೋದಿಲ್ಲ. ಇವಾಗ 63 amps ಅಂದರೆ 63 amps ಲೋಡ್ವರೆಗೂ ಯೂಸ್ ಮಾಡ್ಬೋದು, ಅದ್ರ ಮೇಲೆ ಸೆಟ್ ಪಾಯಿಂಟ್ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಟ್ರಿಪ್ ಆಗ್ತಾ ಹೋಗುತ್ತೆ. MCCBಲಿ ಏನಪ್ಪ ಅಂದರೆ ಸ್ಪೆಷಾಲಿಟಿ, ಇವಾಗ ನಾವು ಒಂದು ಸ್ಟ್ಯಾಂಡರ್ಡ್ ಇರೋದು ಹೈ ರೇಟಿಂಗ್ ಇರೋ MCCB ತಗೊಂಡಿರ್ತೀವಿ, ಅದು ಬಂದ್ಬಿಟ್ಟಿದ್ದೆ. ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ MCBಗೂ MCCBನ. ಇವಾಗ MCCB ಬಗ್ಗೆ ಮಾತಾಡ್ತೀನಿ. MCCB ಅಂದರೆ ಒಂದು ಸ್ಟ್ಯಾಂಡರ್ಡ್ ಇರೋದು, ಒಂದು 630ನ ಒಂದು ಹೈ ರೇಟಿಂಗ್ ಇರೋದನ್ನೇ ತಗೊಂಡಿರ್ತೀವಿ, ಇಲ್ಲ ಅಂದರೆ 440 ಅದನ್ನೇ ತಗೊಂಡಿರ್ತೀವಿ ಆಮ್ಸ್ ಇರೋದನ್ನ. ಸೊ ಅದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಅದರಲ್ಲಿ ಟೈಮಿಂಗ್ ಸೆಟ್ ಪಾಯಿಂಟ್ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಲೋಡ್ದು ಅಡ್ಜಸ್ಟ್ ಮಾಡ್ಕೋಬೋದು, ಎಷ್ಟಕ್ಕೆ ಟ್ರಿಪ್ ಆಗ್ಬೋದು ಅನ್ನೋದನ್ನ, ಮತ್ತು ಎಷ್ಟು ಆಮ್ಸಲ್ಲಿ ಟ್ರಿಪ್ ಆಗಬೇಕು ಅದು ಅನ್ನೋದನ್ನ ಇದರಲ್ಲಿ ಅಡ್ಜಸ್ಟ್ ಮಾಡೋ ಆಪ್ಷನ್ ಕೂಡ ಇದೆ. ಮತ್ತು ಇದರಲ್ಲಿ ಬಂದ್ಬಿಟ್ಟಿದೆ ಇವಾಗ ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅಂದರೆ, ಒಂದು 10 ಸೆಕೆಂಡ್ ಇಲ್ಲ 15 ಸೆಕೆಂಡಲ್ಲಿ ಇದಕ್ಕಿಂತ ಜಾಸ್ತಿ ಇದಾಯಿತು ಅಂದರೆ, ಶಾರ್ಟ್ ಆಯಿತು, ಓವರ್ಲೋಡ್ ಆಯಿತು ಅಂದರೆ ಆ ಸೆಕೆಂಡ್ ಆ ಟೈಮಿಂಗ್ಸ್ ಒಳಗಡೆ MCCB ಟ್ರಿಪ್ ಆಗ್ತಾ ಹೋಗುತ್ತೆ. ಸೊ MCBಲಿ ಆಪ್ಷನ್ ಇರೋದಿಲ್ಲ, MCCBಲಿ ಆಪ್ಷನ್ ಇರುತ್ತೆ. ಮತ್ತು MCCB ಎರಡು ಯಾವ ಥರ ಡಿಸೈನ್ ಆಗಿರುತ್ತೆ, ಯಾವ್ಯಾವ ಡಿಸೈನಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ ಅಂತ ನೋಡ್ತಾ ಹೋಗೋಣ. ಸೊ MCB ಬಂದ್ಬಿಟ್ಟಿದೆ 4 ಟೈಪ್ಸ್ ಡಿಸೈನಿಂಗ್ ಸಿಗುತ್ತೆ. ಸಿಂಗಲ್ ಪೋಲ್, 2 ಪೋಲ್, 3 ಪೋಲ್, 4 ಪೋಲ್. ಯಾವುದೋ MCB 4 ಟೈಪ್ಸ್ ಡಿಸೈನಿಂಗ್ ಸಿಗುತ್ತೆ. MCCB ಬಂದ್ಬಿಟ್ಟಿದೆ 2 ಟೈಪ್ಸ್ ಡಿಸೈನಿಂಗ್ ಅಷ್ಟೇ ಸಿಗೋದು ನಮಗೆ, 3 ಪೋಲು ಮತ್ತು 4 ಪೋಲು. 2 ಟೈಪ್ಸ್ ಡಿಸೈನಿಂಗಲ್ಲಿ ಅಷ್ಟೇ ನಮ್ಗೆ ಸಿಗೋದದು. ಸೊ ನಾವು ಇವಾಗ MCBನ ಸಿಂಗಲ್ ಪೇಸಲ್ಲೆಲ್ಲ ಯೂಸ್ ಮಾಡ್ಬೋದು, ಯಾಕೆಂದರೆ ಇದು ಸಿಂಗಲ್ ಪೋಲು, 2 ಪೋಲು, 3 ಪೋಲ್, 4 ಪೋಲ್ ಎಲ್ಲ ಇರುತ್ತೆ. ಸೊ ಸಿಂಗಲ್ ಪೇಸ್ ಬೇಕು ಅಂದಾಗ 2 ಪೋಲು ಮತ್ತು ಸಿಂಗಲ್ ಪೋಲ್ ಯೂಸ್ ಮಾಡ್ಬೋದು. MCCBನ ಯೂಸ್ ಮಾಡೋಕ್ಕಾಗಲ್ವಾ ಅಂತ ಡೌಟ್ ಇದ್ದರೆ, ಸೊ ಯೂಸ್ ಮಾಡ್ಬೋದು ಆರಾಮಾಗಿ. MCCBನೂ ಸಿಂಗಲ್ ಪೇಸ್ ಸಪ್ಲೈ ಯೂಸ್ ಮಾಡ್ಬೋದು. ಹೆಂಗೆ ಅಂದರೆ RYB 3 ಕನೆಕ್ಷನ್ ಬಂದಿರುತ್ತೆ ನಮಗೆ ಈಗ. ಸೊ ಅದರಲ್ಲಿ ಏನಂದರೆ RYBಲಿ ಯಾವುದರಲ್ಲೂ ಒಂದು ಪೇಸ್ನ RYB ಯಾವುದೋ ಒಂದು ಪೇಸ್ ಸಪ್ಲೈ ತಗೊಂಡು, ನ್ಯೂಟ್ರಲಿಂದ ಒಂದು ಪೇಸ್ನ ಸಪ್ಲೈ ತಗೊಂಡು ಮಾಮೂಲಿ ಸಿಂಗಲ್ ಪೇಸ್ ಸಪ್ಲೈ ಆಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಆಲ್ಮೋಸ್ಟ್ ಯೂಸ್ ಮಾಡ್ಬೋದು. ಮತ್ತು ಅದು ಬಂದ್ಬಿಟ್ಟಿದ್ದೆ ಇನ್ನೊಂದೇನಪ್ಪ ಅಂದರೆ MCBಗಿಂತ MCCBಗೆ ಕಾಸ್ಟು ಜಾಸ್ತಿ ಇರುತ್ತೆ, ಅಮೌಂಟ್ ರೇಟ್ ಜಾಸ್ತಿ ಬರುತ್ತೆ. MCB ಏನಪ್ಪ ಅಂದರೆ ಒಂದು 700, 600, 800, 900, 1000 ಈ ಥರ ಈ ರೇಟಲ್ಲಿ ಸಿಗ್ತಾ ಹೋಗುತ್ತೆ. MCCB ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಅದೇನಿರೋ 2000, 3000, 4000 ಹೆಂಗಿರುತ್ತೆ. ಬಟ್ ಏನಂದರೆ ಕಂಪ್ಯಾರಿಸನ್ ಮಾಡಿದ್ರೆ MCCB ಒಂದು ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ, ಹೈ ಪ್ರೊಟೆಕ್ಷನ್ ಇರುತ್ತೆ. ಜೊತೆಗೆ ಅದು ಏನೋ ಸೆಟ್ ಪಾಯಿಂಟಿಂಗ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಮತ್ತು ಫ್ಯೂಚರು ಅಷ್ಟೇ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ MCCB. ಸೊ ಇದ್ರ ಡಿಫ್ರೆನ್ಷನ್ ನೆಕ್ಸ್ಟ್ ಇಷ್ಟೇ, ಹಿಂದೆ ಏನು ಜಾಸ್ತಿ ಏನು ಬರೋದಿಲ್ಲ. ಸ್ವಲ್ಪ ಇಂಟರ್ವ್ಯೂಗಳಿಗೆ ಹೋದಾಗ ಟೆಕ್ನಿಕಲಿ ಕ್ವಶನ್ ಕೇಳಿದ್ರೆ ಆಲ್ಮೋಸ್ಟ್ ಇಷ್ಟು ಕೇಳ್ಬೋದು. MCB ಅಂದ್ರೂ MCCB ಅಂದ್ರೂ ಅವೆರಡಕ್ಕೂ ಇರೋ ಡಿಫ್ರೆನ್ಷನ್ ಏನು, ರೇಟಿಂಗ್ ಏನಿರುತ್ತೆ, ಸೊ ಇದ್ರ ಹೆಂಗೆ ವರ್ಕ್ ಆಗುತ್ತೆ, ಅದ್ಯಾವ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ, ಯಾವುದು ಏನಿಲ್ಲ, ತೊಂದರೆ ಇಲ್ಲ, ಎರಡು ಸೇಮ್ ಪ್ರಿನ್ಸಿಪಲ್ಲೇ ವರ್ಕ್ ಆಗೋದು, ಇಷ್ಟೇ. ಸೊ ಹಿಂಗೇನೆ ಟೆಕ್ನಿಕಲಿ ಬಗ್ಗೆ ಇನ್ಫಾರ್ಮೇಷನ್ ಏನಾರು ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ಕೇಳ್ತಾ ಹೋಗಿ, ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದು ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಬೇಕು ಅನಿಸಿದ್ರೆ ಕೇಳಿ, ಅದ್ರ ಬಗ್ಗೆ ನಾನು ಟಾಪಿಕ್ ಕೊಡ್ತಾ ಹೋಗ್ತೀನಿ.
ಸೊ ನೆಕ್ಸ್ಟು ಹಂಗೇನೆ RCB ಅಂದ್ರೇನು, RCBO ಅಂದ್ರೇನು ಅಂತ ನೋಡ್ತಾ ಹೋಗೋಣ. ಅದು ಅಪ್ಗ್ರೇಡ್ ವರ್ಷನ್ನು, ಅದಕ್ಕೂ ಇದಕ್ಕೂ ಏನೇನು ಅಪ್ಗ್ರೇಡ್ ಆಗಿದೆ, ಸೊ ಸ್ಪೆಷಾಲಿಟಿ ಏನಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನಿಮ್ಗಳಿಗೆ ಏನಾರ ಟೆಕ್ನಿಕಲಿ ಡೌಟ್ಸ್ ಇತ್ತು ಅಂದರೆ ಕೇಳಿ, ಇನ್ಫಾರ್ಮ್ ಮಾಡ್ತೀನಿ, ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಓಕೆ, ಬಾಯ್, ನೆಕ್ಸ್ಟ್ ಸಿಗೋಣ. ಬಟ್ ಏನು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ, MCBಗೂ MCCBಗೂ ನೋಟ್ ಮಾಡ್ಕೊಳ್ತಾ ಹೋಗಿ, ಆಟೋಮೆಟಿಕ್ ಪಾಯಿಂಟ್ಸ್ಗಳು ಸಿಗುತ್ತೆ. ಸೊ ಇದರಲ್ಲೊಂದು 5 ಪಾಯಿಂಟು, ಅದರಲ್ಲೊಂದು 4 ಪಾಯಿಂಟು ಹೇಳಿದ್ದೀನಿ. ಬಾಯ್ ಬಾಯ್.